ನೀಲಾ ಕುಕಿಂಗ್ ಚಾನೆಲ್ಗೆ ಬೇಳೆ ಹಾಗೂ ತರಕಾರಿ ಅಲಸಂದೆ ಕಾಳು ಹಾಕಿ ರುಚಿಯಾಗಿರೋ ಸಾಂಬಾರು ಯಾವ ರೀತಿ ಮಾಡೋದಂತ ನೋಡೋಣ. ತುಂಬ ರುಚಿ ಕೂಡ ಅಂತ ಹೇಳ್ಬೋದು. ಮುದ್ದೆ, ಅನ್ನ, ಚಪಾತಿ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ಅಂತ ಈ ಸಾರನ್ನ ನೀವು ಹೇಳ್ಬೋದು. ಬೇರೆ ನೋಡೋದು ಮಾತ್ರ ಅಲ್ಲ, ಟ್ರೈ ಮಾಡೋಣ ಬನ್ನಿ. ಇವಾಗ ಒಂದು ಕುಕ್ಕರ್ಗೆ ಸ್ವಲ್ಪ ನೀರು ಹಾಕಿ ಚಿಕ್ಕ ಸೈಜ್ ಲೋಟದಲ್ಲಿ 2 ಲೋಟ ತೊಗರಿಬೇಳೆ ತೊಗೊಳ್ಳಿ. ಅದೇ ಲೋಟದಲ್ಲಿ 1/4 ಭಾಗ ಆಗೋಷ್ಟು ಅಲಸಂದೆ ಕಾಳು ತಗೊಂಡು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಕುಕ್ಕರ್ಗೆ ಹಾಕಿ ಒಂದು 2ರಿಂದ 3 ಸಲ ಚೆನ್ನಾಗಿ ನೀಟಾಗಿ ವಾಶ್ ಮಾಡ್ಕೊಬೇಕು. ಇವಾಗ ಬೇಳೆನ ನೀಟಾಗಿ ತೊಳೆದಾಗಿದೆ. ಒಂದು ದೊಡ್ಡ ಸೈಜ್ ಲೋಟದಲ್ಲಿ ನೀರು ಹಾಕ್ಕೊಂಡು ಒಂದು ಈರುಳ್ಳಿನ ಈ ಥರ 4 ಭಾಗ ಮಾಡಿ ಹಾಕ್ಕೊಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ 1ರಿಂದ 2 ಹಸಿಮೆಣಸಿನ್ಕಾಯಿ ಹಾಕ್ಕೊಬೇಕು. ನಾವು ಖಾರಕ್ಕೆ ಆಮೇಲೆ ಸಾಂಬಾರು ಪೌಡ್ರ್ ಹಾಕ್ತೀವಿ, ಆದ್ದರಿಂದ ಟೇಸ್ಟಿಗೆ ಮಾತ್ರನೇ ಹಸಿಮೆಣಸಿನ್ಕಾಯಿ. ಸ್ವಲ್ಪ ಉಪ್ಪಾಕಿದ ತಕ್ಷಣ ಒಂದು ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಸಾರು ಹುಳಿ ಇದ್ದರೆ ಚೆನ್ನಾಗಿರುತ್ತೆ. ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡು 1 ಗಡ್ಡೆ ಬೆಳ್ಳುಳ್ಳಿನ ಹಾಕ್ಕೊಬೇಕು. ಇವಾಗ ಇದನ್ನು 3ರಿಂದ 4 ವಿಷಲ್ ನಾವಿಲ್ಲಿ ಬರೆಸ್ಕೊಬೇಕು. ನಿಮ್ಮ ಕುಕ್ಕರಲ್ಲಿ ಬೇಳೆ ಬೇಗ ಬೇಯಂಗಿದ್ರೆ 1-2 ವಿಷಲ್ ಇದ್ದರೆ ಸಾಕು. ಒಂದು 3 ವಿಷಲು ಬಿಟ್ಟಿದ ತಕ್ಷಣ ಈ ಥರ ಆಗಿರುತ್ತೆ. ಸುಮ್ಮನೆ ಸೌಟಲ್ಲಿ ಬೇಳೆನ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಅಲಸಂದೆ ಕಾಳು ಬೆಂದಿದೆ. ನೋಡಿ, ಈ ಥರ ಸೌಟಲ್ಲಿ ಈ ಥರ ತಿರುಗಿಸ್ಕೊಟ್ರೆ ಸಾಕು, ಬೇಳೆ ಚೆನ್ನಾಗಿ ಮ್ಯಾಶ್ ಆಗುತ್ತೆ. ಇಲ್ಲ ನಿಮಗೆ ಸ್ವಲ್ಪ ಬೇಳೆ ಥರ ಇರ್ಕೊಡ್ದು ಫುಲ್ ಮ್ಯಾಶ್ ಆಗಬೇಕು ಅಂದರೆ ನೀವು ಮ್ಯಾಶರಲ್ಲಿ ಮ್ಯಾಶ್ ಮಾಡ್ಕೊಬೋದು. 1 ಸ್ಪೂನ್ ಆಗೋಷ್ಟು ಸಾಂಬಾರು ಪೌಡರ್ ಹಾಕ್ಕೊತಾ ಇದ್ದೀನಿ. ಸಾಂಬಾರು ಪೌಡರ್ ಹಾಕಿ ಈ ಥರ ತಿರುಗಿ ಕೊಟ್ಟಾಗ ನೋಡಿರಿ ಚೆನ್ನಾಗಿ ಮ್ಯಾಶ್ ಆಗಿದೆ ಬೇಳೆ ಕಾಳುಗಳ. ಸ್ವಲ್ಪ ಅಲಸಂದೆ ಕಾಳು ಕಾಣೋ ಥರ ಇರಬೇಕು. ನೀರು 1-2 ಲೋಟ ನೀರು ನೀವು ಇಲ್ಲಿ ಹಾಕ್ಕೊಬೇಕು. ಇವಾಗ ನಿಮ್ಮ ಸಾರು ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೀರು ಇಲ್ಲೇ ಹಾಕ್ಕೊಬೇಕು. ಆಮೇಲೆ ನೀರು ಹಾಕೋಂಗಿಲ್ಲ, ಆಪ್ಷನಲ್. ವೆಜಿಟೇಬಲ್ಸ್ ನಿಮ್ಗೆ ಯಾವ್ದಾದ್ರು ಬೇಕೋ ನೀವು ಅದು ಹಾಕ್ಕೊಬೋದು. ನಾನಿಲ್ಲಿ ಕ್ಯಾರೆಟು ಮತ್ತು ಬೀನ್ಸು, ಒಂದು ಆಲೂಗಡ್ಡೆ ತೊಗೊಂಡಿದ್ದೀನಿ. ಯಾವ ರೀತಿ ತರಕಾರಿ ಬೇಕಂದ್ರೂ ಇದಕ್ಕೆ ಹಾಕ್ಬೋದು. ಇವಾಗ ತರಕಾರಿ ಹಾಕಿ ಈ ಥರ ತಿರುಗಿ ಕೊಟ್ಕೊಳ್ಳಿ. ಸಾರು ಇಷ್ಟಿದ್ರೆ ಸಾಕಲ್ಲ, ನೀವು ನೋಡಿಕೊಂಡು ಮಾಡ್ಬೋದು. ಧಾರಾಳವಾಗಿ 4 ಜನ ಈ ಸಾರನ್ನ ತಿನ್ಬೋದು. ಸ್ವಲ್ಪ ಉಪ್ಪಾಕಿ ಒಂದೇ ಒಂದು ವಿಷಲ್ ಬರೆಸ್ಬೇಕು, ತರಕಾರಿ ಬೇಯೋ ಥರ. ಅದರಲ್ಲಿ ಹಸಿ ಸ್ಮೆಲ್ ಆಗಲಿ, ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ಇವಾಗ ಒಗ್ಗರಣೆ ಯಾವ ರೀತಿ ಮಾಡೋದಂತ ನೋಡೋಣ. ಒಂದು ತಪ್ಪಲೆಗೆ ಸ್ವಲ್ಪ ಎಣ್ಣೆ ಹಾಕಿ, ಸ್ವಲ್ಪ ಸಾಸಿವೆ, ಸ್ವಲ್ಪ ಕರಿಬೇವು ಹಾಕಿ, ಒಂದು ಚಿಕ್ಕ ಸೈಜ್ ಈರುಳ್ಳಿ ಈ ಥರ ಭಾಗ ಚಿಕ್ಕದಾಗಿ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಇಂಗು ಹಾಕ್ಕೊಳ್ಳಿ. ಸಾರು ಟೇಸ್ಟ್ ಚೆನ್ನಾಗಿರುತ್ತೆ. ನಿಮ್ಗೆ ಆ ಫ್ಲೇವರ್ ಇಷ್ಟ ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಕೊಬೋದು. ಈರುಳ್ಳಿ ಹಾಕಿ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ನೋಡಿ ಈ ಥರ ಗೋಲ್ಡನ್ ಕಲರ್ ಆಗೋ ಥರ ನಾನು ಈರುಳ್ಳಿನ ಫ್ರೈ ಮಾಡ್ಕೊತಾ ಇದ್ದೀನಿ. ಚಿಕ್ಕ ಸೈಜ್ ಟೊಮೆಟೊ 2 ತೊಗೊಳ್ಳಿ. ಟೊಮೆಟೊ ಯಾವಾಗಲೂ ಕುಕ್ಕರಲ್ಲಿ ಹಾಕಿ ಬೇಯಿಸಿದ್ರೆ ಅದೊಂಥರ ಟೇಸ್ಟ್ ಇರುತ್ತೆ. ಈ ರೀತಿ ಮಾಡಿ ನೋಡ್ರಿ, ಇದೇ ಒಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಸ್ವಲ್ಪ ಉಪ್ಪಾಕಿ ಚೆನ್ನಾಗಿ ಟೊಮೆಟೊ ಮ್ಯಾಶ್ ಆಗೋ ಗಂಟ ನಾವು ನೋಡಿ ಈ ಮಟ್ಟಕ್ಕೆ ನಾವು ಬೇಯಿಸ್ಕೊಬೇಕು. ಚೆನ್ನಾಗಿ ಟೊಮೆಟೊನು ಬೆಂದಿದೆ. ಇವಾಗ ನಾವು ಸಾರು ಹಾಕ್ಕೊಳ್ಳೋಣ. ನೋಡಿರಿ, ಕಾಳು ಚೆನ್ನಾಗಿ ಬೆಂದಿದೆ, ತರಕಾರಿನೂ ಚೆನ್ನಾಗಿ ಬೆಂದಿದೆ. ಇವಾಗ ಅದರಲ್ಲಿ ಸ್ವಲ್ಪ ನೀರು ಹಾಕಿ ಒಂದು 5ರಿಂದ 6 ನಿಮಿಷ ಸಾರನ್ನ ಮಳ್ಳಕ್ಕೆ ಬಿಡಬೇಕು. ನಾವು ಆಲ್ರೆಡಿ ಬೇಳೆ ಒಂದು 3 ವಿಷಲ್ ಬರೆಸ್ಕೊಂಡಿದ್ದೀವಿ. ತರಕಾರಿ ಹಾಕಿ ಸಾಂಬಾರು ಪುಡಿ ಹಾಕಿ 1 ವಿಷಲ್ ಬರೆಸ್ಕೊಂಡಿದ್ದೀವಿ. ಇನ್ನು ಒಂದು 3ರಿಂದ 4 ನಿಮಿಷ ಸಾರನ್ನ ಬೇಯಿಸ್ಕೊಂಡ್ರೆ ಸರಿ. ಬಿಸಿ ಬಿಸಿಯಾಗಿರೋ ತೊಗರಿಬೇಳೆ ಅಲಸಂದೆ ತರಕಾರಿ ಸಾರು ರೆಡಿಯಾಗಿದೆ. ಇವಾಗ ನಾನು ಮುದ್ದೆಗೆ ಸರ್ವ್ ಮಾಡ್ತೀನಿ, ಹೆಂಗಿರುತ್ತೆ ಅಂತ ನೋಡೋಣ. ನೋಡಿರಿ, ಈ ಥರ ಬಿಸಿ ಬಿಸಿ ಮುದ್ದೆಗೆ ಸಾರು ಅದ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ. ಬಾಯ್.